ಕರ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭೋದಯಗಳು. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಶುಭ ಮುಂಜಾನೆಗಾಗಿ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಹೊಸ ದಿನವನ್ನು ನೋಡ ಮಾಡಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಸ್ವಾಮಿ ನಮ್ಮ ಜೀವಿತಗಳನ್ನು ನಾವು ನಿನ್ನ ನಿಯಂತ್ರಣದಲ್ಲಿ ಕಳೆಯಲಿಕ್ಕಾಗುವಂತೆ ನೀನು ತಾನೇ ಕೃಪೆ ಕೊಟ್ಟು ನಡೆಸಿಕೊಡ್ಬೇಕಾಗಿ ನಾವು ಬೇಡ್ತಾ ಇದ್ದೇವೆ ಅಪ್ಪ. ತಂದೆಯಾದ ದೇವರೇ, ಈ ದಿನದಲ್ಲಿ ಸ್ವಾಮಿ ನೀನಿಟ್ಟಿರುವಂಥ ಎಲ್ಲ ಹೊಸ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಲಿಕ್ಕಾಗುವಂತೆ, ನಮ್ಮ ಜೀವಿತಗಳನ್ನು ಮತ್ತೊಂದು ಆವರ್ತಿ ಪರಿಶೋಧಿಸಿಕೊಳ್ಳಲಿಕ್ಕಾಗುವಂತೆ ನೀನು ಕೊಟ್ಟಂಥ ಈ ಕೃಪೆಯ ಸಮಯಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯ ಧ್ಯಾನದ ಮೂಲಕ ನಮ್ಮನ್ನು ಪ್ರಬೋಧಿಸು, ನಮ್ಮನ್ನು ಎಚ್ಚರಿಸು, ನಮ್ಮನ್ನು ಖಂಡಿಸು, ನಮ್ಮನ್ನು ತಿದ್ದುಪಾಟಿಗೆ ನಡೆಸು ದೇವರೇ. ನಿನ್ನ ದಾಸಿಯನ್ನು ನಿನ್ನ ಶಿಲುಬೆಯ ಮರೆಯಲ್ಲಿ ಮರೆ ಮಾಡಿ ನೀನು ಮಾತ್ರ ಮಹಿಮೆ ಹೊಂದಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಸರಿಸಾಟಿ ಇಲ್ಲದಂತಹ ನಾಮದಲ್ಲಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಪಂಚದಲ್ಲಿ ಈ ದಿನಮಾನಗಳಲ್ಲಿ ನಾವು ನೋಡುವುದಾದರೆ, ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನಾವು ಕೇಳುವುದಾದರೆ ಅವರೆಲ್ಲರೂ ಕೂಡ ಹೇಳುವಂಥ ಒಂದು ಮಾತು, ನಾನು ಜಯಶಾಲಿಯಾಗಬೇಕು, ನಾನು ವಿಕ್ಟ್ರಿಯನ್ನು ಹೊಂದಿಕೊಳ್ಳಬೇಕು, ನಾನು ವಿನ್ ಆಗಬೇಕು, ನನ್ನ ಜೀವಿತದಲ್ಲಿ ನಾನು ಜಯವನ್ನು ಹೊಂದಬೇಕು ಎಂಬುದಾಗಿ ಅವರ ಬಾಯಿನಲ್ಲಿ ಹೊರಡುವಂತಹ ಮಾತಾಗಿದೆ. ಅನೇಕ ವೇಳೆ ನಾವು ಲೌಕಿಕ ವಿಷಯಗಳಲ್ಲಿ ಜಯಶಾಲಿಗಳಾಗಲು ಅನೇಕ ಪ್ರಯತ್ನಗಳನ್ನು ಕೂಡ ನಾವು ಮಾಡುತ್ತೇವೆ. ಲೌಕಿಕ ವಿಷಯಗಳಲ್ಲಿ ನಾವು ಯಾವಾಗಲೂ ಮುಂದೆ ಇರಬೇಕು, ಜಯಶಾಲಿಗಳಾಗಬೇಕು ಅನ್ನುವಂತಹ ಒಂದು ಭಾವನೆಯಲ್ಲಿ ನಾವು ಅನೇಕ ಪ್ರಯಾಸಗಳನ್ನು ನಾವು ಮಾಡುತ್ತೇವೆ. ಆದರೆ ಎಂದಾದರೂ ನಾವು ಆಲೋಚನೆ ಮಾಡಿಕೊಂಡಿದ್ದೇವೆಯೋ ನಮ್ಮ ಆತ್ಮೀಕ ಜೀವಿತದಲ್ಲಿ ನಾವು ಹೇಗೆ ಜಯಶಾಲಿಗಳಾಗಬೇಕು ಎಂಬುದಾಗಿ? ಹಾಗಾದರೆ ಇಂದಿನ ನಮ್ಮ ಧ್ಯಾನಕ್ಕೆ ಇರುವಂತಹ ಮಾತು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಪೌಲನು ಈ ಪತ್ರಿಕೆಯಲ್ಲಿ ಬರೆಯುವಾಗ ತೀತನಿಗೆ ಆತನು ಹೇಳ್ತಾನೆ, ಒಂದು ಕಿವಿ ಮಾತನ್ನು ಆತನು ಹೇಳುವವನಾಗಿದ್ದಾನೆ. ತೀತನ ಜೀವಿತ ಶುದ್ಧವಾಗಿರಬೇಕು, ಆತನ ಉಪದೇಶವು ಸತ್ಯವಾಗಿರಬೇಕು ಎಂಬುದೇ. ಹಾಗಾದರೆ ಪೌಲನ ಉದ್ದೇಶ ತೀತನು ಪರಿಶುದ್ಧ ಜೀವಿತವನ್ನು ಜೀವಿಸಬೇಕು. ಇದರಿಂದ ಯಾರೂ ಕೂಡ ಆತನನ್ನು ತಿರಸ್ಕಾರ ಮಾಡಲು ಮತ್ತು ನ್ಯಾಯಸಮ್ಮತವಾದಂತಹ ಕಾರಣ ದೊರೆಯಬಾರದು ಎಂಬುದಾಗಿ ಆತನು ತೀತನಿಗೆ ಬೋಧಿಸುವವನಾಗಿದ್ದಾನೆ. ನಾವು ಕೂಡ ಪಾಪದ ಮೇಲೆ ಜಯ ಸಾಧಿಸುವಂತಹ 7 ಮೆಟ್ಟಿಲುಗಳನ್ನು ವಾಕ್ಯದ ಆಧಾರದ ಮೇಲೆ ಈ ದಿನ ನಾವು ಧ್ಯಾನ ಮಾಡೋಣ. ಮೊದಲನೆಯ ಮೆಟ್ಟಲು 7 steps to victory over sin. ಅನೇಕ ವೇಳೆ ನಾವು ಜಯಶಾಲಿಗಳಾಗಬೇಕಾದರೆ ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಆದರೆ ಆತ್ಮೀಕ ಜೀವಿತದಲ್ಲಿ ನಾವು ನೋಡುವುದಾದರೆ ನಮಗೆ 7 ಮೆಟ್ಟಿಲುಗಳನ್ನು ನಾವು ಗಮನಿಸಬಹುದು. ಮೊದಲನೆಯ ಮೆಟ್ಟಿಲು ಡಿಸೈಡ್, ತೀರ್ಮಾನಿಸು. ಏನನ್ನು ನಾವು ತೀರ್ಮಾನಿಸಬೇಕು? ಹಾಗಾದರೆ ಐ ಕ್ಯಾನ್ ನಾಟ್ ಎಂಬುದಾಗಿ ನಾವು ತೀರ್ಮಾನಿಸಬೇಕು. ಸಾಧ್ಯವಿಲ್ಲ ಎಂಬ ಒಂದು ಪದ ನಮ್ಮನ್ನು ಪಾಪದಿಂದ ಬಿಡುಗಡೆ ಹೊಂದಲು ಸಹಕಾರಿಯಾಗಿದೆ. ಆದರೆ ಅನೇಕ ಸಾರಿ ನಾವು ತಪ್ಪಾಗಿ ವರ್ತಿಸುತ್ತೇವೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ ಐ ಕ್ಯಾನ್ ನಾಟ್ ಕಂಟ್ರೋಲ್ ಮೈ ಸೆಲ್ಫ್ ಎಂದು ಹೇಳಿ ನಾವು ಪಾಪಕ್ಕೆ ಒಳಗಾಗುತ್ತೇವೆ. ದಾನಿಯೇಲನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಅಲ್ಲಿ ದಾನಿಯೇಲನು ಹೇಳುವಂತಹ ಮಾತು, ನಾನು ಅಶುದ್ಧನಾಗಲಾರೆ ಎಂಬುದಾಗಿ. ಅಲ್ಲಿ ದಾನಿಯೇಲನು ಕಾಂಪ್ರಮೈಸ್ ಆಗಲೇ ಇಲ್ಲ, ನೋ ಎಂದು ಡಿಸೈಡ್ ಮಾಡಿದ. ನಾವು ಡಿಸೈಡ್ ಮಾಡದ ಹೊರತು ದೇವರು ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ದಾನಿಯೇಲ ಡಿಸೈಡ್ ಮಾಡಿದ, ಶುದ್ಧನಾದ, ಪಾಪದ ಮೇಲೆ ಜಯ ಸಾಧಿಸಿದ. ಇನ್ನು 2ನೆಯ ಮೆಟ್ಟಿಲು ಡಿಪೆಂಡ್, ಆತುಕೊಳ್ಳುವಂಥದ್ದು. ನಾವು ಪಾಪದ ಮೇಲೆ ಜಯ ಸಾಧಿಸಲು ಯಾವುದರ ಮೇಲೆ ಆತುಕೊಳ್ಳಬೇಕು, ಯಾವುದರ ಮೇಲೆ ನಾವು ಡಿಪೆಂಡ್ ಆಗಬೇಕು ಎಂಬುದಾಗಿ ನಾವು ನೋಡುವುದಾದರೆ ಕ್ರಿಸ್ತನು ಪೂರ್ಣಗೊಳಿಸಿರುವಂತಹ ರಕ್ಷಣಾ ಕಾರ್ಯದ ಮೇಲೆ ನಾವು ಆತುಕೊಳ್ಳಬೇಕು. ಡಿಪೆಂಡ್ ಆನ್ ದ ಫಿನಿಶ್ಡ್ ವರ್ಕ್ ಆಫ್ ಕ್ರೈಸ್ಟ್. ಆತನ ಮರಣ ಪುನರುತ್ಥಾನದ ಮೂಲಕ ನಾವು ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು.
ನಮ್ಮೊಳಗೆ ನೆಲೆಸಿರುವಂತಹ ಪವಿತ್ರಾತ್ಮನ ಮೇಲೆ ನಾವು ಡಿಪೆಂಡ್ ಆಗಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ, ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹಾಗಾದರೆ ನಮ್ಮೊಳಗೆ ವಾಸವಾಗಿರುವಂತಹ ಪವಿತ್ರಾತ್ಮನ ಮೇಲೆ ನಾವು ಆತುಕೊಳ್ಳುವುದಾದರೆ ನಾವು ಕೂಡ ಪಾಪದ ಮೇಲೆ ಜಯವನ್ನ ಸಾಧಿಸಬಹುದು. ಇನ್ನು 3ನೆಯ ಮೆಟ್ಟಿಲು ಡಿಕ್ಲೇರ್, ಘೋಷಿಸು ಅಥವಾ ಸಾರಿ ಹೇಳು ಎಂಬುದಾಗಿ. ಪಾಪಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ ನಾವು ದೇವರ ವಾಕ್ಯದ ಆಧಾರದ ಮೇಲೆ ಅನೇಕ ವೇಳೆ ಸೈತಾನನ ನಮ್ಮನ್ನು ಶೋಧಿಸುವಾಗ ನಾವು ಆತನಿಗೆ ವಾಕ್ಯದ ಆಧಾರದ ಮೇಲೆ ದೇವರ ವಾಕ್ಯದಲ್ಲಿ ಹೀಗೆ ಬರೆದಿದೆ ಎಂಬುದಾಗಿ ಆತನಿಗೆ ಡಿಕ್ಲೇರ್ ಮಾಡಬೇಕು. ಹಾಗಾದರೆ ನಾವು ಯಾರಿಗೆ ಡಿಕ್ಲೇರ್ ಮಾಡಬೇಕು? ಡಿಕ್ಲೇರ್ ಟು ಯೋರ್ ಸೆಲ್ಫ್. ನಮಗೆ ನಾವೇ ಡಿಕ್ಲೇರ್ ಮಾಡಿಕೊಳ್ಳಬೇಕು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5 ಮತ್ತು 6ನೇ ವಚನ ಹೀಗೆ ಹೇಳ್ತದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ನಮಗೆ ಹೇಳುವಾತನಾಗಿದ್ದಾನೆ. ಹಾಗಾದರೆ ಕರ್ತನು ನನ್ನ ಸಹಾಯಕನು, ನಾನು ಭಯಪಡೆನು ಎಂಬ ಒಂದು ದೃಢ ನಿಶ್ಚಯ ನಮ್ಮಲ್ಲಿರುವುದಾದರೆ ನಾವು ನಮಗೆ ನಾವೇ ಡಿಕ್ಲೇರ್ ಮಾಡಿಕೊಳ್ಳಬಹುದು. ಆಗ ಪಾಪಕ್ಕೆ ನಾವು ಭಯಪಡುವಂತಹ ಅಗತ್ಯವಿಲ್ಲ. ಪಾಪಕ್ಕೆ ಒಳಗಾಗುವಾಗ ನಾವು ಡಿಕ್ಲೇರ್ ಮಾಡಿಕೊಂಡು ನಾವು ಮುಂದೆ ಸಾಗುವಂತಹ ಪರಿಸ್ಥಿತಿ ನಮ್ಮದಾಗಬಹುದು. ಹೀಗೆ ನಾವು ನಮಗೆ ನಾವೇ ಡಿಕ್ಲೇರ್ ಮಾಡುವುದರ ಮೂಲಕ ಪಾಪದ ಮೇಲೆ ಜಯವನ್ನ ಸಾಧಿಸಬಹುದು. ಇನ್ನು ಡಿಕ್ಲೇರ್ ಟು ಗಾಡ್, ದೇವರಿಗೆ ನಾವು ಡಿಕ್ಲೇರ್ ಮಾಡಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಚನ, ಯೇಸು ತನ್ನ ತಂದೆಗೆ ಆತನು ಡಿಕ್ಲೇರ್ ಮಾಡಿ ಹೇಳಿದಂತಹ ಮಾತನ್ನು ನಾವು ಗಮನಿಸುತ್ತೇವೆ. ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ. ದೇವರು ಯೇಸುವನ್ನ ಈ ಲೋಕಕ್ಕೆ ಕರೆತಂದಂತಹ ಉದ್ದೇಶ, ಆತನ ಚಿತ್ತವನ್ನ ಯೇಸು ಈ ಲೋಕದಲ್ಲಿ ನೆರವೇರಿಸಬೇಕು ಎಂಬುದಾಗಿ. ಹಾಗೆ ಯೇಸು ಕೂಡ ಅದೇ ರೀತಿಯಲ್ಲಿ ತನ್ನ ತಂದೆಗೆ ವಿಧೇಯನಾಗಿ ಆತನ ಚಿತ್ತವನ್ನ ಈ ಲೋಕದಲ್ಲಿ ನೆರವೇರಿಸುತ್ತಾ ತನ್ನ ಪರಿಪೂರ್ಣವಾದಂತಹ ವಿಧೇಯತೆಯನ್ನ ಆತನು ತಂದೆಯಾದ ದೇವರಿಗೆ ತೋರಿಸಿದನು. ಹಾಗೆ ಯೇಸು ಸ್ವಾಮಿ ದೇವರಿಗೆ ಡಿಕ್ಲೇರ್ ಮಾಡಿದಂತಹ ಮಾತು, ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ. ನಾವು ತಂದೆಯಾದ ದೇವರಿಗೆ ಈ ಮಾತನ್ನು ಹೇಳಲು ಸಿದ್ಧರಾಗಿದ್ದೇವೆಯೋ? ದೇವರ ಯಾವ ಉದ್ದೇಶದಿಂದ ನೀನು ನನ್ನನ್ನ ಈ ಲೋಕಕ್ಕೆ ಕರೆತಂದಿದ್ಯೋ ಆ ನಿನ್ನ ಚಿತ್ತ, ನಿನ್ನ ಉದ್ದೇಶವನ್ನ ನನ್ನ ಜೀವಿತದಲ್ಲಿ ನೆರವೇರಿಸಲು ನಾನು ಶಕ್ತನಾಗಿದ್ದೇನೆ, ನಾನು ಪ್ರಯತ್ನಿಸುತ್ತೇನೆ ಎಂಬ ಮಾತು ನಮ್ಮ ಬಾಯಲ್ಲಿ ಬರುತ್ತದೆಯೋ? ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ಇನ್ನು ಡಿಕ್ಲೇರ್ ಟು ಡೆವಿಲ್, ಇದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಯಾವಾಗೆಲ್ಲ ಪಾಪದ ದಾಸತ್ವಕ್ಕೆ ಒಳಗಾಗುತ್ತೇವೆ ಎನ್ನುವಂತಹ ಭಯ ನಮ್ಮನ್ನು ಆವರಿಸುತ್ತೋ ಆಗ ನಾವು ಸೈತಾನನಿಗೆ ಡಿಕ್ಲೇರ್ ಮಾಡಬೇಕು, ದೇವರ ವಾಕ್ಯದಲ್ಲಿ ಹೀಗೆ ಬರೆದಿದೆ ಎಂಬುದಾಗಿ. ಯೇಸು ಸ್ವಾಮಿಯನ್ನ ಸೈತಾನನು ಶೋಧಿಸುವಾಗ ಯೇಸು ಕೂಡ ದೇವರ ವಾಕ್ಯದ ಆಧಾರದ ಮೇಲೆ ಸೈತಾನನನ್ನ ಅಲ್ಲಿ ಡಿಕ್ಲೇರ್ ಮಾಡುವುದನ್ನ ನಾವು ನೋಡ್ತೇವೆ. ಹಾಗಾದರೆ ಬಾಯಿಪಾಠ ವಚನ ಎಷ್ಟು ಪ್ರಾಮುಖ್ಯ ಎಂಬುದನ್ನು ನಾವು ಗಮನಿಸಬಹುದು. ಒಂದು ವೇಳೆ ನಮ್ಮ ಹೃದಯದ ಹಲಗೆಯ ಮೇಲೆ ದೇವರ ವಾಕ್ಯಗಳು ಬರೆಯಲ್ಪಟ್ಟಿದ್ದರೆ ಮಾತ್ರ ನಾವು ಶೋಧನೆಗೆ ಒಳಗಾಗುವಂತಹ ಸಮಯದಲ್ಲಿ ಸೈತಾನನು ನಮ್ಮನ್ನು ವಂಚಿಸುವಾಗ ನಾವು ದೇವರ ವಾಕ್ಯವನ್ನು ಹಿಡಿದುಕೊಂಡು ಅದರ ಆಧಾರದ ಮೇಲೆ ನಾವು ಸೈತಾನನಿಗೆ ಡಿಕ್ಲೇರ್ ಮಾಡಿಕೊಳ್ಳಬಹುದು. ಇನ್ನು ಪಾಪದ ಮೇಲೆ ಜಯ ಸಾಧಿಸಲು ಇರುವಂತಹ 4ನೆಯ ಮೆಟ್ಟಲು ಡೆಸರ್ಟ್, ಬಿಟ್ಟು ಬಿಡುವುದು. ಹಾಗಾದರೆ ಯಾವುದನ್ನು ನಾವು ಬಿಟ್ಟು ಬಿಡಬೇಕು? ಪ್ಲೇಸ್ ಆಫ್ ಟೆಂಪ್ಟೇಷನ್, ನಾವು ಶೋಧನೆಗೆ ಒಳಗಾಗುವಂತಹ ಸ್ಥಳವನ್ನು ನಾವು ತಕ್ಷಣವೇ ಬಿಟ್ಟು ಬಿಡಬೇಕು. ಕೀರ್ತನೆಯ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಪಾಪಾತ್ಮರ ಮಾರ್ಗವನ್ನು ನಾವು ಬಿಟ್ಟು ಬಿಡಬೇಕು, ಧರ್ಮನಿಂದಕರ ಆಸನಗಳನ್ನು ನಾವು ಬಿಟ್ಟು ಬಿಡಬೇಕು. ಇನ್ನು ಜ್ಞಾನೋಕ್ತಿ 4ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತೆ, ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ ಎಂಬುದಾಗಿ. ಹಾಗಾದರೆ ಯಾವುದನ್ನು ನಾವು ಬಿಟ್ಟು ಬಿಡಬೇಕು? ದುಷ್ಟರ ಮಾರ್ಗವನ್ನು ನಾವು ಬಿಟ್ಟು ಬಿಡಬೇಕು, ಕೆಟ್ಟವರ ದಾರಿಯನ್ನು ನಾವು ಬಿಟ್ಟು ಬಿಡಬೇಕು. ಹಾಗಾದರೆ ನಮಗೆ ಶೋಧನೆಯನ್ನ ಉಂಟು ಮಾಡುವಂತಹ ಸ್ಥಳವನ್ನು ನಾವು ಬಿಟ್ಟು ಬಿಡಬೇಕು.
ಪರ್ಸನ್ ಆಫ್ ಟೆಂಪ್ಟೇಷನ್. ಯಾವ ವ್ಯಕ್ತಿ ನಮ್ಮನ್ನ ಶೋಧನೆಗೆ ಒಳಪಡಿಸುತ್ತಾನೋ ಆ ವ್ಯಕ್ತಿಯನ್ನ ನಾವು ಡೆಸರ್ಟ್ ಮಾಡಬೇಕು, ಅಥವಾ ಆ ವ್ಯಕ್ತಿಯನ್ನ ನಾವು ಬಿಟ್ಟು ಬಿಡಬೇಕು. ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಉದಾಹರಣೆ ಯೋಸೇಫನು. ಯೋಸೇಫನಿಗಿಂತ ಇನ್ನೂ ಉತ್ತಮವಾದಂತಹ ಉದಾಹರಣೆ ನಮಗೆ ಸಿಕ್ಕುವುದಿಲ್ಲ. ಯೋಸೇಫನು ಶೋಧನೆಗೆ ಒಳಪಡುವಂತಹ ಸ್ಥಳ, ಶೋಧನೆಗೆ ಒಳಪಡಿಸುವಂತಹ ವ್ಯಕ್ತಿಯನ್ನು ಆತನು ಡೆಸರ್ಟ್ ಮಾಡಿದ. ಆತನು ಬಿಟ್ಟನು, ಪಾಪದ ಮೇಲೆ ಜಯ ಸಾಧಿಸಿದನು. ಇನ್ನು ನೋಹನನ್ನ ನಾವು ನೋಡ್ತೇವೆ. ನೋಹನನ್ನು ಅನೇಕ ಜನರು ಹಾಸ್ಯ ಮಾಡಿದರು, ಆದರೆ ನೋಹನು ಆ ಸ್ಥಳವನ್ನ, ಆ ಜನರನ್ನ ಬಿಟ್ಟನು. ಭಕ್ತಿಹೀನರ ಸಹವಾಸವನ್ನ ಬಿಟ್ಟನು, ನಾವೆಯೊಳಗೆ ಸೇರಿದನು, ರಕ್ಷಣೆಯನ್ನ ಹೊಂದಿದನು. ಲೋಟನನ್ನ ನಾವು ಗಮನಿಸುವುದಾದರೆ, ನೀತಿವಂತನಾದ ಲೋಟನು ಕೂಡ ನಾಶವಾಗುತ್ತಿದ್ದಂತಹ ಸ್ಥಳವನ್ನ, ಆ ಜನರನ್ನ ಆತನು ಬಿಟ್ಟನು. ಹಾಗಾದರೆ ಇಂದು ನಮ್ಮ ಸ್ಥಿತಿ ಏನು? ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತೇವೆ, ತಿನ್ನೋಣ ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಾ ಇದ್ದೇವೆ. ಒಂದು ವೇಳೆ ನಾವು ಲೌಕಿಕ ಜೀವನದಲ್ಲಿ ಇನ್ನೂ ಮುಂದುವರಿಯುತ್ತಾ ಇದ್ದರೆ, ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಒಂದು ಎಚ್ಚರಿಕೆಯ ವಾಕ್ಯವನ್ನು ನಮಗೆ ದಯಪಾಲಿಸುತ್ತಾ ಇದ್ದಾನೆ. ಹಾಗಾದರೆ ನಮ್ಮ ಜೀವಿತಗಳನ್ನ ಮತ್ತೊಂದು ಆವರ್ತಿ ಪರಿಶೋಧಿಸಿಕೊಳ್ಳುವಂತಹ ಈ ಅಮೂಲ್ಯವಾದಂತಹ ಸಮಯವನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಯಾವುದನ್ನ ನಾವು ಬಿಟ್ಟು ಬಿಡಬೇಕು, ಯಾರನ್ನ ನಾವು ಬಿಟ್ಟು ಬಿಡಬೇಕು, ಯಾವುದನ್ನ ಬಿಟ್ಟು ಬಿಟ್ಟರೆ ನಾವು ಕೂಡ ಪಾಪದ ಮೇಲೆ ಜಯ ಸಾಧಿಸಬಹುದು ಎಂಬುದನ್ನು ಅರಿತುಕೊಳ್ಳೋಣ. ಶೋಧನೆಯನ್ನ ಬಿಡುವುದಕ್ಕೆ ಅನೇಕ ವೇಳೆ ನಮಗೆ ಮನಸ್ಸಿರುವುದಿಲ್ಲ. ಪಾಪದಲ್ಲೇ ನಾವು ಮುಂದುವರಿಯಲು ನಾವು ಕಾಂಪ್ರಮೈಸ್ ಆಗ್ತೇವೆ. ಯಾಕೆ ಎಂಬುದಾಗಿ ನಾವು ನೋಡುವುದಾದರೆ, ಎಲ್ಲಿ ನಮಗೆ ತೊಂದರೆ ಆಗುತ್ತದೋ, ಎಲ್ಲಿ ನಮಗೆ ಸಹಾಯ ದೊರೆಯುವುದಿಲ್ಲವೋ ಅನ್ನುವಂತಹ ಭಾವನೆಯಲ್ಲಿ ನಾವು ಶೋಧನೆಗೆ ಒಳಪಡುತ್ತೇವೆ. ಹಾಗಾದರೆ ಈ ದಿನ ಒಂದು ಆಲೋಚನೆ ಮಾಡಿಕೊಳ್ಳೋಣ, ನಾವು ಯಾವುದನ್ನು ಬಿಟ್ಟು ಬಿಡಬೇಕು, ಯಾವುದನ್ನು ನಾವು, ಯಾವ ಸ್ಥಳವನ್ನು ನಾವು ಬಿಟ್ಟರೆ, ಯಾವ ವ್ಯಕ್ತಿಯನ್ನು ನಾವು ಬಿಟ್ಟರೆ ನಾವು ಕೂಡ ಪರಿಶುದ್ಧ ಜೀವಿತಕ್ಕೆ ನಡೆಸಲ್ಪಡುತ್ತೇವೆ ಅನ್ನುವುದನ್ನು ನಾವು ನೋಡೋಣ. ಇನ್ನು ಪಾಪದ ಮೇಲೆ ಜಯ ಸಾಧಿಸಲು ಇರುವಂತಹ 5ನೆಯ ಮೆಟ್ಟಿಲು ಡಿನಾಯ್, ಅಲ್ಲಗಳೆಯುವುದು ಅಥವಾ ವಿಸರ್ಜಿಸುವುದು. ಹಾಗಾದರೆ ಯಾವುದನ್ನು ನಾವು ಅಲ್ಲಗಳೆಯಬೇಕು, ಇಲ್ಲವೇ ಯಾವುದನ್ನು ನಾವು ವಿಸರ್ಜಿಸಬೇಕು? ತೀತನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತೆ, ಭಕ್ತಿಹೀನತೆಯನ್ನು, ಲೋಕದ ಆಶೆಯನ್ನು ವಿಸರ್ಜಿಸಿರಿ. ನಾವು ಯಾವುದನ್ನು ವಿಸರ್ಜಿಸಬೇಕು ಎಂಬುದಾಗಿ ನೋಡುವುದಾದರೆ, ಭಕ್ತಿಹೀನತೆಯನ್ನು ನಾವು ವಿಸರ್ಜಿಸಬೇಕು, ಲೋಕದ ಆಶೆಯನ್ನ ನಾವು ವಿಸರ್ಜಿಸಬೇಕು. ಲೋಕದ ಆಸೆಗೆ ನೋ ಎಂಬುದಾಗಿ ನಾವು ಹೇಳಬೇಕು. ದೇವರ ಚಿತ್ತಕ್ಕೆ ಎಸ್ ಎಂಬುದಾಗಿ ನಾವು ಹೇಳುವುದಾದರೆ ಪಾಪದ ಮೇಲೆ ನಾವು ಜಯ ಸಾಧಿಸಬಹುದು. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 7ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ, ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತದೆ. ಲೋಕವು, ಲೋಕದಾಶೆಯು ಗತಿಸಿ ಹೋಗುತ್ತದೆ, ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತದೆ. ಆದ್ದರಿಂದ ಲೋಕವನ್ನು, ಅದರ ಆಶೆಯನ್ನು ನಾವು ವಿಸರ್ಜಿಸೋಣ, ದೇವರ ಬಳಿಗೆ ನಾವು ಬರೋಣ. ಹಾಗಾದರೆ ಪಾಪದ ಮೇಲೆ ಜಯ ಸಾಧಿಸಲು ದೇವರು ಈ ಬೆಳಗಿನ ಮುಂಜಾನೆಯಲ್ಲಿ ನಮಗೆ ಹೇಳುವಂತಹ ಮಾತು, ನೀನು ಡಿನೈ ಮಾಡಬೇಕು, ನೀನು ಅಲ್ಲಗಳೆಯಬೇಕು. ಯಾವುದನ್ನ? ಪ್ರಪಂಚದ ತೋರಿಕೆಯನ್ನು ನಾವು ಅಲ್ಲಗಳೆಯಬೇಕು. ಪ್ರಪಂಚದ ಆಶೆಯನ್ನ, ಲೋಕದ ಆಶೆಯನ್ನು ನಾವು ಬಿಟ್ಟು ಬಿಡುವುದಾದರೆ, ನಾವು ಅಲ್ಲಗಳೆದರೆ ನಾವು ಕೂಡ ಪಾಪದ ಮೇಲೆ ಜಯವನ್ನ ಸಾಧಿಸಬಹುದು, ನಾವು ಕೂಡ ಜಯಶಾಲಿಗಳಾಗಬಹುದು ಎಂಬುದನ್ನು ದೇವರು ನಮಗೆ ತಿಳಿಸುವಾತನಾಗಿದ್ದಾನೆ. ಇನ್ನು ಪಾಪದ ಮೇಲೆ ಜಯಶಾಲಿಗಳಾಗಲು ಇರುವಂತಹ 6ನೆಯ ಮೆಟ್ಟಿಲು ಡಿಲೈಟ್ ಎಂಬುದಾಗಿ, ಸಂತೋಷಿಸು. ಯಾವುದರಲ್ಲಿ ಸಂತೋಷಿಸಿದಾಗ ನಾವು ಪಾಪದ ಮೇಲೆ ಜಯವನ್ನ ಸಾಧಿಸುತ್ತೇವೆ? ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ತಿಮೋಥೆಯನಿಗೆ ಬರೆದ 2ನೆಯ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಎಂಬುದಾಗಿ.
ಕರ್ತನನ್ನ ಬೇಡಿಕೊಳ್ಳುವವರು ಯಾರು ಎಂಬುದಾಗಿ ನಾವು ನೋಡುವುದಾದರೆ ಅವರೆಲ್ಲರೂ ಕೂಡ ಪ್ರಾರ್ಥನಾ ವೀರರಾಗಿರುತ್ತಾರೆ. ಪ್ರಾರ್ಥನಾ ವೀರರ ಸಂಗಡ ಸಂತೋಷಿಸುವುದು, ಇದರಿಂದ ನಾವು ಶೋಧನೆಯನ್ನ ಜಯಿಸಲು ನಾವು ಪ್ರಾರ್ಥನೆಯ ಮೂಲಕ ಶೋಧನೆಯನ್ನ ಜಯಿಸಬಹುದು, ಪಾಪದ ಮೇಲೆ ಜಯ ಸಾಧಿಸಬಹುದು. ಕೀರ್ತನೆಯ ಪುಸ್ತಕ 122 ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ. ಯೆಹೋವನ ಮಂದಿರಕ್ಕೆ ಹೋಗುವುದು ಯಾವ ಕೆಲಸಕ್ಕಾಗಿ? ದೇವರನ್ನ ಸ್ತುತಿಸುವುದಕ್ಕಾಗಿ, ಆತನು ಮಾಡಿದಂಥ ಉಪಕಾರಕ್ಕಾಗಿ, ಆತನಿಗೆ ಕೃತಜ್ಞತೆಯನ್ನು ಹೇಳುವುದಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ಸಲ್ಲಿಸುವುದಕ್ಕಾಗಿ. ಈ ಪ್ರಾರ್ಥನಾ ವೀರರೊಟ್ಟಿಗೆ ನಾವು ಸಂತೋಷಿಸುವುದಾದರೆ, ಪ್ರಾರ್ಥನೆ ನಮ್ಮ ಉಸಿರಾದರೆ, ಆಗ ನಾವು ಪಾಪದ ಮೇಲೆ ಜಯವನ್ನ ಸಾಧಿಸಲು ಶಕ್ತರಾಗುತ್ತೇವೆ. ಒಂದು ವೇಳೆ ದೇವಜನರೊಂದಿಗೆ ಅನ್ಯೋನ್ಯತೆ ಮತ್ತು ಆರಾಧನೆಯಲ್ಲಿ ನಾವು ಆಸಕ್ತಿಯನ್ನ ಕಳೆದುಕೊಂಡರೆ, ದೇವಾಲಯಕ್ಕೆ ನಾವು ಹೋಗಲು ಮನಸ್ಸು ಮಾಡದಿದ್ದರೆ, ದೇವಜನರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ನಾವು ಬಯಸದೆ ಹೋದರೆ, ನಮ್ಮ ಆತ್ಮೀಕ ಜೀವಿತದಲ್ಲಿ ಏನೋ ಒಂದು ಕೊರತೆ ಇದೆ, ಒಂದು ದೋಷ ಇದೆ ಎಂಬುದಾಗಿ ನಾವು ಗಮನಿಸಿಕೊಳ್ಳಬೇಕು. ಯಾವಾಗ ನಾವು ದೇವರ ಜನರ ಅನ್ಯೋನ್ಯತೆಯಲ್ಲಿ ನಾವು ಬೆರೆತು ಹೋಗಲು ನಾವು ಮರೆತು ಹೋಗುತ್ತೇವೋ, ನಾವು ಆಸಕ್ತಿಯನ್ನ ತೋರಿಸದೆ ಹೋಗುತ್ತೇವೆಯೋ, ಆಗ ನಮ್ಮ ಆತ್ಮೀಕ ಜೀವಿತದಲ್ಲಿ ದೋಷ ಇದೆ ಎಂಬುದಾಗಿ ನಮ್ಮನ್ನು ನಾವೇ ಚೆಕ್ ಲಿಸ್ಟ್ ಮಾಡಿಕೊಳ್ಳುವಂತಹ ಒಂದು ಸಮಯ. ಹಾಗಾದರೆ ದೇವರ ಪ್ರಸನ್ನತೆ, ಆತನ ಸಾನ್ನಿಧ್ಯ, ದೇವಜನರೊಟ್ಟಿಗೆ ಪ್ರಾರ್ಥನೆ ಮತ್ತು ಆರಾಧನೆ ನಮ್ಮ ಜೀವನದ ಭಾಗವಾಗಬೇಕು. ಪ್ರತಿಯೊಂದು ದಿನವೂ ನಾವು ದೇವಾಲಯಕ್ಕೆ ಹೋಗದಿದ್ದರೂ ಕೂಡ ನಮಗೆ ಅನುಕೂಲವಾದಂತಹ ದಿನಗಳಲ್ಲಿ ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಿಸುವಂತಹ ಒಂದು ಗಟ್ಟಿಯಾದಂತಹ ಮನಸ್ಸನ್ನ ನಾವು ಮಾಡುವುದಾದರೆ, ಆಗ ನಾವು ದೇವಜನರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಬರುವುದಕ್ಕೆ ಸಾಧ್ಯವಾಗುತ್ತೆ. ದೇವಜನರೊಂದಿಗೆ ಕೂಡಿ ನಾವು ಆರಾಧನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ದೇವಜನರೊಂದಿಗೆ ಪ್ರಾರ್ಥನಾ ವೀರರೊಂದಿಗೆ ಪ್ರಾರ್ಥಿಸಲು ಸಹಾಯವಾಗುತ್ತದೆ. ಆಗ ನಾವು ಪಾಪದ ಮೇಲೆ ಜಯವನ್ನ ಸಾಧಿಸಲು ಸಾಧ್ಯ. ಇನ್ನು ಕಡೆಯದಾಗಿ, ಪಾಪದ ಮೇಲೆ ಜಯ ಸಾಧಿಸಲು ಇರುವಂತಹ 7ನೆಯ ಮೆಟ್ಟಿಲು ಡೆಲಿವರ್, ಬಿಡುಗಡೆಗೊಳಿಸುವುದು. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18 ಮತ್ತು 19ನೇ ವಚನ, ನಜರೇತಿನ ಪ್ರಣಾಳಿಕೆಯನ್ನು ನಾವಲ್ಲಿ ನೋಡುತ್ತೇವೆ. ದೇವರು ಯೇಸುವನ್ನ ಈ ಲೋಕಕ್ಕೆ ಕರೆತಂದಂತಹ ಉದ್ದೇಶ, ದೇವರು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿದಂತಹ ಉದ್ದೇಶ, ತಾನು ಪ್ರೀತಿಸುವಂತಹ ಜನರನ್ನ ಪಾಪದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ. ಹಾಗಾದರೆ ಕ್ರಿಸ್ತನು ತಾನೇ ತನ್ನ ಕಾರ್ಯವನ್ನ ಸಂಪೂರ್ಣಗೊಳಿಸಿದ್ದಾನೆ. ಶಿಲುಬೆಯ ಮೇಲೆ ಪ್ರಾಣ ಕೊಡುವುದರ ಮೂಲಕ ಆತನು ತನ್ನ ಜನರನ್ನ ಬಿಡುಗಡೆಗೊಳಿಸಿದ್ದಾನೆ. ಹಾಗಾದರೆ ನಾವು ಮಾಡಬೇಕಾದದ್ದು ಏನು? ನಾವು ಯಾವ ಕಾರ್ಯವನ್ನ ಈಗ ಮಾಡಬೇಕು? ಬಿಡುಗಡೆಗೊಳಿಸುವುದಕ್ಕಾಗಿ ನಾವು ಸಿದ್ಧರಾಗಬೇಕು. ನನಗೆ ಬಿಡುಗಡೆಯಾಗಿದೆಯೋ? ಹಾಗಾದರೆ ದೇವರಿಗೆ ಸ್ತೋತ್ರ ಹೇಳೋಣ. ಇನ್ನು ಯಾರು ಆ ಪಾಪದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅಂಥವರನ್ನ ನಾವು ಬಿಡುಗಡೆಗೊಳಿಸಬೇಕಾಗಿದೆ. ಈ ಕಾರ್ಯವನ್ನ ಮಾಡುವುದಾದರೆ ನಮಗೆ ನಾವೇ ಪಾಪದ ಮೇಲೆ ಜಯವನ್ನ ಸಾಧಿಸುತ್ತೇವೆ. ಯಾವ ವ್ಯಕ್ತಿ ಬಿಡುಗಡೆಯನ್ನ ಹೊಂದುತ್ತಾನೋ, ಯಾವ ವ್ಯಕ್ತಿ ಬಿಡುಗಡೆಯನ್ನ ಬಯಸುತ್ತಾನೋ, ಅವನಿಗೆ ಪಾಪದ ಮೇಲೆ ಜಯ ಸಾಧಿಸಲು ನಾವು ಮಾರ್ಗವನ್ನ ತೋರಿಸಿದಂತಾಗುತ್ತದೆ. ಹಾಗಾದರೆ ನನಗೆ ಸಂತೈಸುವಿಕೆ ಸಿಕ್ಕಿದೆಯಾ? ನನಗೆ ಬಿಡುಗಡೆ ಸಿಕ್ಕಿದೆಯಾ? ಮತ್ತೊಬ್ಬ ಸಹೋದರ ಸಹೋದರಿಗೂ ಈ ಬಿಡುಗಡೆ ಅವಶ್ಯಕತೆ ಇದೆ, ಈ ಸಂತೈಸುವಿಕೆಯ ಅವಶ್ಯಕತೆ ಇದೆ. ಹಾಗಾದರೆ ಇತರರನ್ನ ಸಂತೈಸುವುದಕ್ಕಾಗಿ, ಇತರರನ್ನ ಬಿಡುಗಡೆಗೊಳಿಸುವುದಕ್ಕಾಗಿ ನಾನು ಈ ದಿನ ಸಿದ್ಧನಾಗಿದ್ದೇನೆಯೋ? ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ಇತರರನ್ನ ಸಂತೈಸುವುದಕ್ಕಾಗಿ ದೇವರು ನನ್ನ ಜೀವಿತದಲ್ಲಿ ಒಂದು ಚಿತ್ತನ, ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಇತರರನ್ನ ಬಿಡುಗಡೆಗೊಳಿಸುವುದಕ್ಕಾಗಿ ದೇವರು ನನ್ನನ್ನ ಈ ಲೋಕಕ್ಕೆ ಕಳುಹಿಸಿದ್ದಾನೆ ಅನ್ನುವಂತಹ ಸತ್ಯವನ್ನು ನಾವು ಮರೆಯದಿರೋಣ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತೆ, ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೇ. ಕ್ರಿಸ್ತನು ಹೇಳುವಂತಹ ಮಾತು, ನನ್ನ ಹಟ್ಟಿಗೆ, ನನ್ನ ಕುರಿಯ ಮಂದೆಗೆ ಸೇರದೇ ಇರುವಂತಹ ಇನ್ನು ಅನೇಕ ಕುರಿಗಳು ಹೊರಗೆ ಇವೆ.
ಆ ಕುರಿಗಳನ್ನು ಬಿಡುಗಡೆಗೊಳಿಸಬೇಕು. ಆ ಕುರಿಗಳನ್ನು ತಂದೆಯ ಹಟ್ಟಿಯೊಳಗೆ ನಾವು ಸೇರಿಸಬೇಕು. ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ಸಿದ್ಧರಿದ್ದೇವೆಯೋ? ಹೀಗೆ ಮಾಡಿದರೆ ನಾವು ಕೂಡ ಆತ್ಮೀಕವಾಗಿ ಸದೃಢಗೊಳ್ಳುತ್ತೇವೆ, ಪಾಪಕ್ಕೆ ಒಳಗಾಗದಂತೆ ಎಚ್ಚರ ವಹಿಸಬಹುದು. ಹಾಗಾದರೆ ಡಿಸೈಡ್, ಡಿಪೆಂಡ್, ಡಿಕ್ಲೇರ್, ಡೆಸರ್ಟ್, ಡಿನೈ, ಡಿಲೈಟ್ ಮತ್ತು ಡೆಲಿವರ್ ಈ ಅಂಶಗಳನ್ನು ನಾವು ನೋಡಿದ್ದೇವೆ. ಪಾಪದ ಮೇಲೆ ಜಯ ಸಾಧಿಸಲು ಈ ಅಂಶಗಳು, ಈ 7 ಮೆಟ್ಟಿಲುಗಳು ನಮಗೆ ಸಹಕಾರಿಯಾಗಿವೆ. ಲೋಕಾಂತ್ಯದ ವೇಳೆ ಹತ್ತಿರವಾಗುತ್ತಾ ಇರುವಂಥ ಈ ಸಮಯದಲ್ಲಿ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂಥದ್ದು ಎಷ್ಟೋ ಅವಶ್ಯವಾಗಿದೆ. ಕ್ರಿಸ್ತನು ಬರುವಾಗ ನಾವು ನಿಷ್ಕಳಂಕರಾಗಿ ಆತನ ಮುಂದೆ ನಿಲ್ಲಬೇಕಾಗಿದೆ. ಪಾಪದಿಂದ ಬಿಡುಗಡೆ ಹೊಂದಬೇಕಾಗಿದೆ. ಇನ್ನು ಅಪರಿಶುದ್ಧರಾಗದಂತೆ ನಾವು ಎಚ್ಚರ ವಹಿಸಬೇಕಾಗಿದೆ. ದಾನಿಯೇಲನ ಪ್ರವಾದನೆಯ ಗ್ರಂಥ 12ನೇ ಅಧ್ಯಾಯ 10ನೇ ವಚನದ ಪ್ರಕಾರ, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ಹಾಗಾದರೆ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳಲು ನಾವು ಸಿದ್ಧರಿದ್ದೇವೆಯೋ? ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಲೋಕಾಂತ್ಯದ ದಿನಗಳಲ್ಲಿ ಅಂತಿಮ ಸಂಕಟಗಳು ದುಷ್ಟರ ದುಷ್ಟತನವನ್ನ ಬಯಲಿಗೆ ತರುವವು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ಆದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ನೀತಿಯನ್ನು ನಡೆಸುತ್ತಾ ತಮ್ಮನ್ನು ತಾವು ಪವಿತ್ರ ಮಾಡಿಕೊಳ್ಳುವುದನ್ನು ಮುಂದುವರಿಸಲಿ ಎಂಬುದಾಗಿ ಯೋಹಾನನು ನಮಗೆ ಪ್ರಬೋಧಿಸುತ್ತಾನೆ. ಹಾಗಾದರೆ ಪಾಪ ನಮ್ಮನ್ನ ಆಳದಂತೆ ಎಚ್ಚರ ವಹಿಸೋಣ. ಪಾಪದ ಮೇಲೆ ಜಯ ಸಾಧಿಸೋಣ. ನಾವು ಕೂಡ ಜಯಶಾಲಿಗಳಾಗೋಣ. ನಾವು ವಿನ್ನರ್ ಆಗಬೇಕಾ? ಈ 7 ಮೆಟ್ಟಿಲುಗಳನ್ನು ನಮ್ಮ ಆತ್ಮೀಕ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವುದಾದರೆ ನಾವು ಕೂಡ ಕ್ರಿಸ್ತನ 2ನೇ ಬರೋಣದಲ್ಲಿ ನಾವು ಆತನ ಮುಂದೆ ತಲೆ ಎತ್ತಿ ನಿಲ್ಲಬಹುದು. ಇಂದು ನನ್ನ ಮುಂದೆ ಇರುವಂತಹ ಒಂದೇ ಒಂದು ಪ್ರಶ್ನೆ, ನಾನು, ನನ್ನ ಕುಟುಂಬ, ನನ್ನ ಸಭೆ, ನನ್ನ ಪಟ್ಟಣ ಕ್ರಿಸ್ತನನ್ನ ಎದುರುಗೊಳ್ಳುವುದಕ್ಕೆ ಸಿದ್ಧವಾಗಿದ್ದೇವೆಯೋ? ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ಕ್ರಿಸ್ತನು ಈ ರಾತ್ರಿ, ಈ ಮುಂಜಾನೆ, ಈ ದಿನ, ನಾಳೆ, ನಾಳಿದ್ದು, ಇನ್ನು 1 ತಿಂಗಳು ಯಾವಾಗ ಬರ್ತಾನೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಸಿದ್ಧರಾಗಿದ್ದೇವೆಯೋ? ಹಾಗಾದರೆ ದೇವರು ನಮ್ಮನ್ನ ಈ ವಾಕ್ಯಗಳ ಮೂಲಕ ಆತ್ಮೀಕ ಜೀವಿತದಲ್ಲಿ ನಮ್ಮನ್ನ ಮುನ್ನಡೆಸಲಿ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮೀಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಿಕೊಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಗಾಗಿ ದೇವರೇ ನಿನಗೆ ಸ್ತೋತ್ರ ಅಪ್ಪ. ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಪ್ರಬೋಧಿಸಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ದೇವರೇ, ಪಾಪದ ಮೇಲೆ ನಾವು ಜಯ ಸಾಧಿಸಲು ಇರುವಂತಹ 7 ಮೆಟ್ಟಿಲುಗಳನ್ನು ನಾವು ವಾಕ್ಯದ ಮೂಲಕ, ಆಧಾರದ ಮೂಲಕ ದೇವರೇ ನಾವು ಅದನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ನೀನು ಕೊಟ್ಟಂತ ಕೃಪೆಯ ಸಮಯಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಪವಿತ್ರನು ಇನ್ನೂ ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ, ನೀತಿವಂತನು ತನ್ನ ನೀತಿಯನ್ನು ಇನ್ನೂ ದೃಢಪಡಿಸಿಕೊಳ್ಳಲಿ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಪ್ರಬೋಧಿಸಿದ್ದಿ. ಹೌದು ಸ್ವಾಮಿ, ಪಾಪದ ಮೇಲೆ ನಾವು ಜಯ ಸಾಧಿಸುವಾಗ ದೇವರೇ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಸ್ವಾಮಿ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತಗಳಲ್ಲಿ ದೇವರೇ ನಿನ್ನನ್ನೇ ಮಹಿಮೆ ಪಡಿಸಲಿಕ್ಕಾಗುವಂತೆ, ನೀನು 2ನೇ ಸಾರಿ ಲೋಕಕ್ಕೆ ಬರುವಾಗ ನಿನ್ನ ಮುಂದೆ ನೀತಿವಂತರಾಗಿ ನಾವು ಕಾಣಿಸಿಕೊಳ್ಳುವ ಹಾಗೆ ನಮ್ಮ ಜೀವಿತಗಳನ್ನ ಪರಿಶೋಧಿಸಿಕೊಳ್ಳುವಂತೆ ನೀನು ತಾನೇ ಕೃಪೆ ಕೊಟ್ಟು ನಡೆಸಿಕೊಡ್ಬೇಕಾಗಿ ನಾವು ಬೇಡ್ತಾ ಇದ್ದೇವೆ. ಈ ಒಂದು ಧ್ಯಾನದವನ್ನ ಒದಗಿಸಿಕೊಟ್ಟಂತ ಸಾರದೀಪು ಸಿಸ್ಟರ್ಗಾಗಿ ದೇವರೇ ನಿನ್ಗೆ ಸ್ತೋತ್ರ ಅಪ್ಪ. ಅವರ ಸೇವೆಯನ್ನ ದೇವರೇ ನೀನು ಆಶೀರ್ವಾದ ಮಾಡು. ಇದನ್ನ ವೀಕ್ಷಿಸುತ್ತಾ ಇರುವಂತಹ ಪ್ರತಿಯೊಬ್ಬರನ್ನ ದೇವರೇ ಅವರಿರುವಂತಹ ಸ್ಥಳದಲ್ಲಿ ಸ್ವಾಮಿ ಅವರನ್ನ ಮುಟ್ಟು ಆಶೀರ್ವದಿಸು. ಈ ದಿನದಲ್ಲಿ ಹೊಸ ಆಶೀರ್ವಾದಗಳನ್ನ ನಮ್ಮೆಲ್ಲರ ಮೇಲೆ ನೀನು ಸುರಿಸಿಕೊಡ್ಬೇಕಾಗಿ ನಾವು ಬೇಡ್ತಾ ಇದ್ದೇವೆ. ಆ ಮೂಲಕ ದೇವರೇ ಇನ್ನು ನಮ್ಮ ಸಾಕ್ಷಿಯನ್ನ ನಾವು ಉತ್ತಮ ಪಡಿಸಿಕೊಳ್ಳಲಿಕ್ಕಾಗುವಂತೆ ಲೋಕದೊಳಗೆ, ಸಮಾಜದೊಳಗೆ ನಾವು ಹೊರಟು ಹೋಗುವಾಗ ದೇವರೇ ನಿನ್ನ ಬೆಳಕಿನ ಮಕ್ಕಳಾಗಿ ನಾವು ಪ್ರಜ್ವಲಿಸಿಕೊಳ್ಳಲಿಕ್ಕಾಗುವಂತೆ ನೀನು ತಾನೇ ಕೃಪೆ ಕೊಟ್ಟು ನಡೆಸಿಕೊಡ್ಬೇಕಾಗಿ ನಾವು ಬೇಡ್ತಾ ಇದ್ದೇವೆ.
ಕತ್ತಲೆಯಲ್ಲಿರುವಂತಹ ಜನರನ್ನ ಕ್ರಿಸ್ತನ ಬೆಳಕಿನಗೆ ತರುವಂತಹ ಮಕ್ಕಳಾಗಿ ನಮ್ಮನ್ನ ದೇವರೇ ನಿನ್ನ ಸಾಧನವನ್ನಾಗಿ ನೀನು ಉಪಯೋಗಿಸಿಕೊಳ್ಳಬೇಕಾಗಿ ನಾವು ಬೇಡ್ತಾ ಇದ್ದೇವೆ. ಮತ್ತೊಂದು ಆವರ್ತಿ ಸ್ವಾಮಿ, ಈ ಸುಂದರ ಸಮಯಕ್ಕಾಗಿ ದೇವರೇ ನಿನ್ಗೆ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರನ್ನ ಹರಸು, ಆಶೀರ್ವದಿಸು. ನಿನ್ನ ನಾಮದ ಮಹಿಮೆಗೋಸ್ಕರ ನಾವು ಜೀವಿಸಲಿಕ್ಕಾಗುವಂತೆ ನೀನು ತಾನೇ ಕೃಪೆ ಕೊಟ್ಟು ನಡೆಸಿಕೊಡಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಸರಿಸಾಟಿ ಇಲ್ಲದಂತಹ ನಾಮದಲ್ಲಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಎಲ್ಲರಿಗೂ ಕೂಡ ವಂದನೆಗಳು.